So hey everyone, welcome to all of you to my channel Imam D Classes. Again, without wasting the time, we will start the chapter ratio analysis further sessions. Okay, ಬರ್ರಿಪ್ಪ ರೇಷಿಯೋ ಅನಾಲಿಸಿಸ್ ಒಳಗ ಒಂದು ಪಾರ್ಟ್ ಐತ್ರಿಪ್ಪ, ಒಂದು ಟಾಪಿಕ್ ಏನ್ರಿದು ಫಾರ್ 5 ಮಾರ್ಕ್ಸ್ ಏನ್ರಿ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ. ಓಕೆ, ಇದು ಏನ್ರಿಪ್ಪ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಏನ್ರಿ MTR ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ. ಓಕೆ, ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಸೇಮ್. ಆಮೇಲೆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಅಂದ್ರೆ ಸೇಮ್. ಆಮೇಲೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಸೇಮ್. ನೆನ್ಪಿಡ್ಕೊಂಡಿದ್ದು ಕನ್ಫ್ಯೂಸ್ ಆಗಬೇಡ್ರಿ. ಏನ್ರಿ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ, ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಮಟೀರಿಯಲ್ ಮೀನ್ಸ್ ಇನ್ವೆಂಟ್ರಿ ಮೀನ್ಸ್ ಸ್ಟಾಕ್. ಓಕೆ, ಇದು ನೆನ್ಪಿಡ್ಕೋರಿಪ್ಪ. ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಕೇಳ್ತಾರಿಪ್ಪ, ಇಲ್ಲಾಂದ್ರೆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ, ಇಲ್ಲಾಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಎಲ್ಲ ಅರ್ಥ ಒಂದ. ಫಾರ್ಮುಲಾ ನೋಡ್ರಿಪ್ಪ, ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ, ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಒಂದ. ಏನ್ರಿಪ್ಪ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಇದರ ಫಸ್ಟ್ ನಮ್ಗೆ ಏನ್ ಬೇಕ್ರಿಪ್ಪ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫೈಂಡ್ ಔಟ್ ಮಾಡಕ್ ಇದು ನಿಮ್ಗೆ ಗೊತ್ತಿಲ್ಲ, ಅದು ಮಾಡಬೇಕಲ್ಲ, ಮತ್ತೆ ಅದು ಬೇಕಲ್ಲ ನಿಮ್ಗೆ. ಅದಕ್ಕೇನ್ರಿಪ್ಪ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫೈಂಡ್ ಔಟ್ ಮಾಡಕ್ ಫಾರ್ಮುಲಾ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ತಗೋರಿ ಪ್ಲಸ್ ಪರ್ಚೇಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್. ಸಿಂಪಲ್ ಐತ್ರಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ತಗೋರಿ ಪ್ಲಸ್ ಅದ್ರಾಗ ಪರ್ಚೇಸ್ ಆಡ್ ಮಾಡ್ರಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಪರ್ಚೇಸ್ ಒಳಗೆ ಏನು ಪರ್ಚೇಸ್ ರಿಟರ್ನ್ ಬಂದ್ರೆ ಲೆಸ್ ಮಾಡ್ಕೋಬೇಕು. ಆಮೇಲೆ ಹೇಳ್ತೇನೆ, ಈಗ ಬೇಡ ಕನ್ಫ್ಯೂಸ್ ಆಗಬೇಡ್ರಿ. ಮತ್ತೆ ಸಿಂಪಲ್ ಫಾರ್ಮುಲಾ ಐತ್ರಿಪ್ಪ. Average stock ಕ್ಯಾಲ್ಕುಲೇಟ್ ಮಾಡಕ ಒಂದು ಫಾರ್ಮುಲಾ ಐತ್ರಿಪ್ಪ. ಏನ್ರಿ average stock is equal to opening stock plus closing stock divided by 2. average ಅಂದ್ರೆ half. ಅದಕ್ಕೆ ಏನ್ರಿಪ್ಪ average stock is equal to opening stock plus closing stock divided by 2. ಇದು ಫಾರ್ಮುಲಾ ನೋಡ್ರಿಪ್ಪ, ಬಹಳ ಸಿಂಪಲ್ ಐತಿ. ಪ್ರಾಬ್ಲಮ್ ಬೇಸ್ಡ್ ಆನ್ 5 ಮಾರ್ಕ್ಸ್. ಇದರ ಬೇಸ್ ಮೇಲೆ 5 ಮಾರ್ಕ್ಸ್ ನಿಮಗೆ ಕ್ವಶನ್ಸ್ ಕೇಳಬಹುದು. ಬರ್ರಿ ನೋಡೋಣ ನಿಮಗೆ ಏನೈತ್ರಿಪ್ಪ ಪ್ರಾಬ್ಲಮ್ಸ್ ಆನ್ 5 ಮಾರ್ಕ್ಸ್. ಫಸ್ಟ್ ನೋಡ್ರಿ, ಇದು ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಬೇಸ್ ಮೇಲೆ ಫಾರ್ಮುಲಾ. Calculate material turnover ratio and express it in a number of days. ಏನ್ ಮಾಡ್ಬೇಕಂದ್ರಿಪ್ಪ, ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಂತ್ರಿ. ಅಂಡ್ ಎಕ್ಸ್ಪ್ರೆಸ್ ಅಂದ್ರೆ ಶೋ ಮಾಡ್ಬೇಕ್ರಿ. ಎಕ್ಸ್ಪ್ರೆಸ್ ಇಟ್ ಇನ್ ನಂಬರ್ ಆಫ್ ಡೇಸ್. ನಂಬರ್ ಆಫ್ ಡೇಸ್ ಒಳಗ ಶೋ ಮಾಡ್ಬೇಕಂತ್ರಿಪ್ಪ ಅದು. ಆಮೇಲೆ ನೋಡೋಣ, ಫಸ್ಟ್ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಮಾಡೋಣ. ಪರ್ಟಿಕ್ಯುಲರ್ಸ್ ಪ್ರಾಡಕ್ಟ್ ಎಕ್ಸ್, ಪ್ರಾಡಕ್ಟ್ ವೈ, ಟೂ ಪ್ರಾಡಕ್ಟ್ಸ್ ಎಕ್ಸ್ ಮತ್ತು ವೈ. ಸ್ಟಾಕ್ ಆನ್ 1/4/2024 ಅಂದ್ರೆ ಓಪನಿಂಗ್ ಸ್ಟಾಕ್. ಓಪನಿಂಗ್ ಡೇಟ್ ಅಲ್ಲ ಇದು, ಅದಕ್ಕೆ ಓಪನಿಂಗ್ ಸ್ಟಾಕ್ 1,20,000. ನೆಕ್ಸ್ಟ್ ಇದ್ರಿಪ್ಪ ಪರ್ಚೇಸಸ್ 5,00,000 6,00,000. ನೆಕ್ಸ್ಟ್ ಇದ್ರಿಪ್ಪ ಸ್ಟಾಕ್ ಆನ್ 31/3/2025 ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ 80,000 60,000. ಭಾಳ ಸಿಂಪಲ್ ಐತ್ರಿ. ಸ್ಟಾರ್ಟ್ ಮಾಡೋಣ ಬರ್ರಿ. ಕ್ಯಾಲ್ಕುಲೇಷನ್ ಆಫ್ ಹೆಡಿಂಗ್ ನಿಮ್ದು ಏನ್ ಬರ್ಬೇಕಿಪ್ಪ, ಕ್ಯಾಲ್ಕುಲೇಷನ್ ಆಫ್ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ. ನಿಮ್ದು ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ. Material turnover ratio is equal to cost of goods sold divided by average stock. ನಿಮ್ಗೆ ಏನು ಗೊತ್ತಿಲ್ಲ, ಇದ್ರಾಗ ಏನು ಗೊತ್ತಿಲ್ಲ, ನಿಮ್ಗೆ ಏನು ಗೊತ್ತಿಲ್ಲ. ಅದಕ್ಕೆ ಏನ್ರಿಪ್ಪ ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಟ್ ಮಾಡೋಣ್ರಿಪ್ಪ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಬರ್ರಿ ಮಾಡೋಣ್ರಿ. ಓಕೆ, ಪ್ರಾಡಕ್ಟ್ ಎಕ್ಸ್ ಮತ್ತು ಪ್ರಾಡಕ್ಟ್ ವೈ ಮಾಡ್ಬೇಕಲ್ಲ ಇಲ್ಲಿ. ಇಲ್ಲೇ ಬೇಡ, ಒಂದು ಸಿಂಪಲ್ ಆಗಿ ಮಾಡ್ಬಿಡ್ತೀನಿ ತಡೀರಪ್ಪ. ಒಂದು ಸಿಂಪಲ್ ಆಗಿ ಇಲ್ಲೇ ಬೇಡ, ಸೊಲ್ಯೂಷನ್ ಇಲ್ಲೇ ಮಾಡ್ಬಿಡ್ತೀನಿ. ಫಸ್ಟ್ ಹೆಡಿಂಗ್ ಬರೀರಪ್ಪ ಇಲ್ಲೇ, ಕ್ಯಾಲ್ಕುಲೇಷನ್ ಆಫ್ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ. ಕ್ಯಾಲ್ಕುಲೇಷನ್ ಆಫ್ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ MTR. ಓಕೆ, ಇದು ನಿಮ್ದು ಹೆಡಿಂಗ್ ರೀಪ. ಇದ್ರಾಗ ಫಸ್ಟ್ ಮಾಡೋಣ್ರಿಪ್ಪ ಪರ್ಟಿಕ್ಯುಲರ್ಸ್ ಫಾರ್ಮುಲಾ ಇಲ್ಲೇ ಬರೀರಿಪ್ಪ. ಬೇಡ ತಡೀರಿಪ್ಪ, ಇಲ್ಲೇ ಫಾರ್ಮುಲಾ ಬರೀರಿಪ್ಪ. MTR ಇಸ್ ಈಕ್ವಲ್ ಟು ಏನ್ರಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ average stock. ಓಕೆ, ಇಲ್ಲಿ ಪ್ರಾಡಕ್ಟ್ ಎಕ್ಸ್ ಕಾಲಮ್ ಹಾಕ್ರಿ. ಪ್ರಾಡಕ್ಟ್ ಎಕ್ಸ್, ಆಮೇಲೆ ಇಲ್ಲಿ ಪ್ರಾಡಕ್ಟ್ ವೈ. ಓಕೆ, ಪ್ರಾಡಕ್ಟ್ ಎಕ್ಸ್ ಮತ್ತು ಪ್ರಾಡಕ್ಟ್ ವೈ. ಆಮೇಲೆ ನೋಡೋಣ ಇಲ್ಲಿ ಫಿಲ್ ಮಾಡ್ಬೇಕು.
ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮತ್ತು ಇದು ಬೇಕಲ್ಲ ನಮಗೆ, ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮತ್ತು ಅವರೇಜ್ ಸ್ಟಾಕ್ ಬೇಕಲ್ಲ. ನಾವು ಸಿಂಪಲ್ ಆಗಿ ಮಾಡ್ತಾರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮತ್ತು ಇದು ಇದೇನು ಬೇಡ. ಯಾಕಂದ್ರೆ 2 ಪ್ರಾಡಕ್ಟ್ಸ್ ಅಲ್ಲ ಇಲ್ಲೇ, ಅದಕ್ಕೆ ಸ್ವಲ್ಪ ಸಪ್ರೇಟ್ ಶೋ ಮಾಡಬೇಕಲ್ಲ, ಅದಕ್ಕೆ ನಾ ಇದು ಚೇಂಜ್ ಮಾಡ್ತೀನಿ, ಇದನ್ನು ಚೇಂಜ್ ಮಾಡಬೇಕು. ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕಲ್ಲ ನಮಗೆ, ಇಲ್ಲಿ ಬರ್ರಿಪ್ಪ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಲ್ಲೇ ಪ್ರಾಡಕ್ಟ್ ಎಕ್ಸ್, ಪ್ರಾಡಕ್ಟ್ ಎಕ್ಸ್ ಇದೆ ಪ್ರಾಡಕ್ಟ್ ವೈ, ಪ್ರಾಡಕ್ಟ್ ವೈ. ಓಕೆ, ಪ್ರಾಡಕ್ಟ್ ಎಕ್ಸ್ ಮತ್ತು ಪ್ರಾಡಕ್ಟ್ ವೈ. ಫಸ್ಟ್ ಬರೀಲಿಪ್ಪ ಅಲ್ಲಿ ಫಾರ್ಮುಲಾ, ಅದು ಫಾರ್ಮುಲಾ ಐತಿಪ್ಪ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಏನಿದ್ದು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅಂತ. ನಾ ಏನ್ರಿಪ್ಪ ಫಾರ್ಮುಲಾ ಒಳಗೆ ಹಾಕ್ತೀನಿ. ಇದು ಫಸ್ಟ್ ತಗೋತೇನ್ರಿಪ್ಪ ಓಪನಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಇಲ್ಲಿ ಏನ್ ಮಾಡ್ತೀನಿಪ್ಪ ಪ್ಲಸ್ ಪರ್ಚೇಸಸ್, ಪ್ಲಸ್ ಪರ್ಚೇಸಸ್ ಆಮೇಲೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ನಿಮಗೆ ಸಿಕ್ತಿರಿಪ್ಪ ಏನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಿಮಗೆ ಸಿಗ್ತಿರಿಪ್ಪ. ಓಕೆ, ಆಮೇಲೆ ಆವರೇಜ್ ಸ್ಟಾಕ್ ಮಾಡಂಗ್ರಿಪ್ಪ. ಆವರೇಜ್ ಸ್ಟಾಕ್ ಫೈಂಡ್ ಔಟ್ ಮಾಡಕ್ಕೆ ಅದು ಒಂದು ಇದು ಹಾಕ್ತೀನಿ ಇಲ್ಲಿ. ಆವರೇಜ್ ಸ್ಟಾಕ್, ಓಕೆ, ಆವರೇಜ್ ಸ್ಟಾಕ್ ಫಾರ್ಮುಲಾ ಏನ್ರಿಪ್ಪ ಅದು ಬರೀರಿ. ಆವರೇಜ್ ಸ್ಟಾಕ್ ಇದು ಕೊಟ್ಟು ಚೇಂಜ್ ಮಾಡ್ಕೋಬೇಕು. ಇಲ್ಲ ಹಾಕಿದ್ರಿಪ್ಪ average stock underline ಇಲ್ಲಿ ಫಾರ್ಮುಲಾ ಹಾಕ್ತೀನಿ. average stock is equal to opening stock plus closing stock divided by 2. ಇದು ಫಾರ್ಮುಲಾ. ಇಲ್ಲ ಪ್ರಾಡಕ್ಟ್ ಎಕ್ಸ್, ಇಲ್ಲ ಪ್ರಾಡಕ್ಟ್ ವೈ, ಪ್ರಾಡಕ್ಟ್ ವೈ, ಪ್ರಾಡಕ್ಟ್ ಎಕ್ಸ್ ಮತ್ತು ಪ್ರಾಡಕ್ಟ್ ವೈ. ಓಕೆ, ಬರ್ರಿಪ್ಪ ಈಗ ಚಲೋ ಮಾಡೋಣ. ಫಸ್ಟ್ ನಮಗೆ ಬೇಕ್ರಿಪ್ಪ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕು. ಇಲ್ಲಿ ನೋಡ್ರಿಪ್ಪ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ರಾಡಕ್ಟ್ ಎಕ್ಸ್ ಕಾಲಮ್ ಮತ್ತು ಪ್ರಾಡಕ್ಟ್ ವೈ ಕಾಲಮ್. ಫಾರ್ಮುಲಾ ಏನ್ರಿಪ್ಪ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಒಂದು ಅಮೌಂಟ್ ಬರ್ತೈತ್ರಿಪ್ಪ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡಿರಿಪ್ಪ ಒಂದು ಅಮೌಂಟ್ ಬರ್ತದೆ ಏನ್ರಿಪ್ಪ ನಿಮ್ದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಬರ್ರಿಪ್ಪ ಓಪನಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಇದು ಅಲ್ಲ ನಿಮ್ದು ಸ್ಟಾಕ್ ಆನ್ 1/4/2024 ಇದು ಓಪನಿಂಗ್ ಸ್ಟಾಕ್ ನಿಮ್ದು. ಬರ್ರಿಪ್ಪ ಅಲ್ಲಿ ಓಪನಿಂಗ್ ಸ್ಟಾಕ್ ಡೇಟ್ ಏನ್ರಿಪ್ಪ ಅದು 1/4/2024. ಏನ್ರಿಪ್ಪ ಪ್ರಾಡಕ್ಟ್ ಎಸ್ ಎಷ್ಟ್ರಿಪ್ಪ 1 lakh, 1 lakh. ಪ್ರಾಡಕ್ಟ್ ವೈ ಎಷ್ಟ್ರಿಪ್ಪ 1,20,000. ಆಮೇಲೆ ಪರ್ಚೇಸಸ್, ಪರ್ಚೇಸಸ್ ಎಷ್ಟ್ರಿಪ್ಪ ಇಲ್ಲಿ ಎಕ್ಸ್ ಕಾಲಮ್ ಅಲ್ಲಿ ಪ್ರಾಡಕ್ಟ್ ಎಕ್ಸ್ 5 lakh, ಪ್ರಾಡಕ್ಟ್ ವೈ ಎಷ್ಟ್ರಿ 6 lakh. ಆಡ್ ಮಾಡ್ರಿ, ಆಡ್ 1 lakh plus 5 lakh 6 lakh, 1,20,000 plus 6 lakh 7,20,000. ಓಕೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಯಾವ್ದರಿಪ್ಪ ಇದು ಕ್ಲೋಸಿಂಗ್ ಸ್ಟಾಕ್ ಇದು ಅಲ್ಲ, ಕ್ಲೋಸಿಂಗ್ ಸ್ಟಾಕ್ 31/3/24 31/3/2025 ಕ್ಲೋಸಿಂಗ್ ಸ್ಟಾಕ್ ಎಷ್ಟ್ರಿಪ್ಪ ಕ್ಲೋಸಿಂಗ್ ಸ್ಟಾಕ್ ಇಲ್ಲೇ 80,000. ಆಮೇಲೆ ಇಲ್ಲೇ ಎಷ್ಟ್ರಿಪ್ಪ 60,000.
ಓಕೆ ಈಗ ಮಾಡ್ರಿಪ್ಪ ಎಷ್ಟಿದು 5,20,000 ಅಲ್ಲ ಇದು 5,20,000 ಬರ್ತದ್ರಿಪ್ಪ 5,20,000 ಅದು ಎಷ್ಟ್ರಿಪ್ಪ 7,20,000 ಮೈನಸ್ 60 6,60,000 ಎಷ್ಟ್ರಿಲ್ಲ 6,60,000 ತಗೋರಿಪ್ಪ ಇಲ್ಲಿ 6,60,000 ಓಕೆ ನೋಡ್ರಿಪ್ಪ ತಿಳಿತಲ್ಲ ನಿಮ್ಗೆ ನೋಡಿಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ರಾಡಕ್ಟ್ ಎಕ್ಸ್ ಕಾಲಮ್ ಮತ್ತೆ ಪ್ರಾಡಕ್ಟ್ ವೈ ಕಾಲಮ್ ನಿಮಗೆ ಸಿಕ್ತಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಓಕೆ ಈಗ ಏನ್ ಮಾಡ್ತೀರಪ್ಪ ಸಿಂಪ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಐತಲ್ಲ ಕ್ಯಾಲ್ಕುಲೇಷನ್ ಆಫ್ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ MTR ಪ್ರಾಡಕ್ಟ್ ಎಕ್ಸ್ ಕಾಲಮ್ ಮತ್ತೆ ಪ್ರಾಡಕ್ಟ್ ವೈ ಕಾಲಮ್ ಇಲ್ಲಿ ಫಾರ್ಮುಲಾ ಐತಿ ಈಗ ಫಿಲ್ ಮಾಡ್ಬಿಡ್ರಿ ಇಲ್ಲಿ ಫಿಲ್ ಮಾಡ್ಬಿಡ್ರಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ರಾಡಕ್ಟ್ ಎಷ್ಟು ಬಂದ್ರಿಪ್ಪ 5,20,000 ಬಂದ್ರಿ ತಗೋರಿ 5,20,000 ಡಿವೈಡೆಡ್ ಬೈ ಅಲ್ಲೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟ್ರಿಪ್ಪ ಅಲ್ಲೇ ಪ್ರಾಡಕ್ಟ್ ವೈ ಕಾಲಮ್ ಅಲ್ಲೇ 6,60,000 ಡಿವೈಡೆಡ್ ಬೈ ಈಗ ನಿಮ್ಗೆ ಏನ್ ಬೇಕ್ರಿಪ್ಪ ಈಗ ಅವರೇಜ್ ಸ್ಟಾಕ್ ಬೇಕು ನಿಮ್ಗೆ ಏನ್ರಿ ಅವರೇಜ್ ಸ್ಟಾಕ್ ಬೇಕು ಬರ್ರಿ ಅವರೇಜ್ ಸ್ಟಾಕ್ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡೋಣ್ರಿ average stock is equal to opening stock plus closing stock divided by 2 product x column product y column ಬರ್ರಿ ಇಲ್ಲಿ ಫಿಲ್ ಮಾಡೋಣ opening stock x product x opening stock ಇಲ್ಲಿ ಬಿಡಪ್ಪ ಇಲ್ಲೇ ಸುಮ್ಮನೆ ಐತೆ opening stock ಎಷ್ಟಿಪ್ಪ product x 1 lakh ಐತಿ 1 lakh ತಗೋರಿ plus closing stock ಎಷ್ಟಿದೆಪ್ಪ product x closing stock 80,000 divided by 2 ಎಷ್ಟು ಇದು 1 lakh plus opening stock plus closing stock divided by 2 1,80,000 divided by 2 ಎಷ್ಟು ಇದು 90,000 90,000 ಓಕೆ average stock ನೆಕ್ಸ್ಟ್ ಇಲ್ಲಿ ಮಾಡೋಣ್ರಿಪ್ಪ ಪ್ರಾಡಕ್ಟ್ y opening stock ಎಷ್ಟಿಪ್ಪ ಪ್ರಾಡಕ್ಟ್ y opening stock 1,20,000 plus closing stock ಎಷ್ಟಿಪ್ಪ ಪ್ರಾಡಕ್ಟ್ y closing stock ಎಷ್ಟಿಪ್ಪ 60,000 opening stock plus closing stock divided by 2 ಎಷ್ಟಿಪ್ಪ 1,20,000 plus 60 1,80,000 divided by 2 ಎಷ್ಟಿಪ್ಪ 90,000 ಸೇಮ್ ಬರ್ಬೇಕಂದ್ರೆ ಇನ್ನು ಕಂಡೀಷನ್ ಇಲ್ಲ ಮೇ ಬಿ ಚೇಂಜ್ ಬರ್ಬೋದು ಇಲ್ಲ ಇಲ್ಲ ಸೇಮ್ ಅಂದ್ರೆ ನೀವು ಹಂಗ ತಿಳ್ಕೊಬೇಡ್ರಿ ಮತ್ತ ಇಲ್ಲ ಡಿಫ್ರೆಂಟ್ ಬರ್ತದ್ರಿ ಇದು ಸೇಮ್ ಬರಂಗಿಲ್ಲ ಮೇ ಬಿ ಬರ್ಬೋದು ಬಟ್ ಏನ್ರಿಪ್ಪ ಹಂಗ ಏನು ರೂಲ್ಸ್ ಇಲ್ಲ ಬೇರೆ ಬರ್ಬೋದು ನಿಮ್ಗೆ ಆವರೇಜ್ ಸ್ಟಾಕ್ ಸಿಗ್ತಿರಿಪ್ಪ ಇದು ಏನ್ರಿ ನಿಮ್ದ ಆವರೇಜ್ ಸ್ಟಾಕ್ ಓಕೆ ವೇಟ್ ಅ ಮಿನಿಟ್ ಓಕೆ ಸೊ ಆವರೇಜ್ ಸ್ಟಾಕ್ ಬಂತಲ್ಲ ಇಲ್ಲೇ ಪ್ರಾಡಕ್ಟ್ ಎಕ್ಸ್ ಕಾಲಮ್ ಅವರೇಜ್ ಸ್ಟಾಕ್ ಎಷ್ಟು ರೂಪಾಯಿ ಇಲ್ಲ ಪ್ರಾಡಕ್ಟ್ ಎಕ್ಸ್ ಕಾಲಮ್ ಅವರೇಜ್ ಸ್ಟಾಕ್ 90,000 ತಗೋರಿಪ್ಪ 90,000 ನೆಕ್ಸ್ಟ್ ಪ್ರಾಡಕ್ಟ್ ವೈ ಅವರೇಜ್ ಸ್ಟಾಕ್ ಎಷ್ಟು ರೂಪಾಯಿ ಅವರೇಜ್ ಸ್ಟಾಕ್ ಪ್ರಾಡಕ್ಟ್ ವೈ ಎಷ್ಟು ರೂಪಾಯಿ ಅದನ್ನ 90,000 ಐತಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟು ಆನ್ಸರ್ ಇಲ್ಲೇ ಓಕೆ 5,20,000 divided by 90 ಏನಿದು 5,20,000 divided by 90,000 ಎಷ್ಟಪ್ಪ 5.77 times 5.77 times ಬಂದು ನೋಡ್ರಿಪ್ಪ ಆನ್ಸರ್ ಅದೇ ನೋಡೋಣ್ರಿಪ್ಪ 6,60,000 divided by 90,000 ಎಷ್ಟು ಇಲ್ಲ 7.33 times 7.33 times ಯಾಕೆ ಬರ್ಬೇಕಂದ್ರೆ ನೋಡಿ ಟರ್ನ್ ಓವರ್ ಅಂದ್ರೆ ಏನ್ರಿಪ್ಪ ಸೇಲ್ಸ್ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಟರ್ನ್ ಓವರ್ ಅಂದ್ರೆ ಏನ್ರಿಪ್ಪ ಸೇಲ್ಸ್ ಯಾವಾಗ್ಲೂ ಸೆಂಟರ್ ಒಳಗೆ ಟರ್ನ್ ಓವರ್ ಬಂತ್ರಿ ಅವಾಗ ಆನ್ಸರ್ ಬಾಜು ಟೈಮ್ಸ್ ಅಂತ ಬರೀಬೇಕು ಆನ್ಸರ್ ಬಾಜು ಏನ್ರಿಪ್ಪ ಟೈಮ್ಸ್ ಅಂತ ಬರೀಬೇಕು ತಿಳಿದ್ರಿ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಏನ್ರಿಪ್ಪ ಟರ್ನ್ ಓವರ್ ಸೆಂಟರ್ ಅಲ್ಲಿ ಐತಿರಿಪ್ಪ ಟರ್ನ್ ಓವರ್ ಅಂದ್ರೆ ಸೇಲ್ಸ್ ಅದಕ್ಕೆ ಏನ್ರಿಪ್ಪ ಆನ್ಸರ್ ಬಂದ್ಮೇಲೆ ಟೈಮ್ಸ್ ಅಂತ ಬರೀರಿಪ್ಪ ಇದು ನಿಮ್ದ ಆನ್ಸರ್ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಗಾಟ್ ಇಟ್ ಈಗ ಏನ್ರಿಪ್ಪ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ನಿಮ್ಗೆ ಸಿಕ್ತರಿ ಈಗ ನಿಮ್ಗೆ ಏನ್ ಬೇಕ್ರಿಪ್ಪ ಎಕ್ಸ್ಪ್ರೆಸ್ ಇಟ್ ಇನ್ ನಂಬರ್ ಆಫ್ ಡೇಸ್ ಒಳಗೆ ಶೋ ಮಾಡ್ಬೇಕ್ರಿಪ್ಪ ಅದಕ್ಕೆ ಏನ್ರಿ MTR ಇನ್ ಡೇಸ್. ಇದು ಹಾಫ್ ಮಾಡ್ತೀನಿ. MTR ಇನ್ ಡೇಸ್
MTR in days. MTR in days is equal to formula ನೋಡ್ರಿಪ್ಪ number of days in a year divided by MTR by MTR. ನೋಡ್ರಿಲ್ಲ ಫಾರ್ಮುಲಾ ನಂಬರ್ ಆಫ್ ಡೇಸ್ ಅಂತ ಕೊಟ್ಟಾನೆ, ಎಕ್ಸ್ಪ್ರೆಸ್ ಇಟ್ ಇನ್ ನಂಬರ್ ಆಫ್ ಡೇಸ್. ಡೇಸ್ ಅಂತ ಐತೆ ಇಲ್ಲ, ಅದಕ್ಕೆ ಏನ್ರಿಪ್ಪ MTR ಇನ್ ಡೇಸ್. ಮಂತ್ ವೀಕ್ಸ್ ಕೊಟ್ಟಿದ್ರೆ MTR ಇನ್ ವೀಕ್ಸ್. ಮಂತ್ ಕೊಟ್ಟಿದ್ರೆ MTR ಇನ್ ಮಂತ್ಸ್. ತಿಳಿದ್ರಿ? ಓಕೆ, ಈಗ ಫಾರ್ಮುಲಾ ಐತ್ರಿಪ್ಪ ಇಲ್ಲಿ MTR ಇನ್ ಡೇಸ್ ಅಂದ್ರೆ ಏನ್ರಿಪ್ಪ, ನಂಬರ್ ಮೇಲೆ ನಂಬರ್ ಆಫ್ ಡೇಸ್ ಇನ್ ಇಯರ್, ಒಂದು ವರ್ಷ ಒಳಗೆ ಎಷ್ಟು ಡೇಸ್ ರೀಪ್ಪ ಅಂತ ತಗೋಬೇಕಿಲ್ಲ. ಬೈ ಚಾನ್ಸ್ ವೀಕ್ಸ್ ಒಳಗೆ ಮಾಡ್ರಿ ಅಂತ, MTR in weeks, number of weeks in a year. By chance months, express it in number of months. ಅದಕ್ಕೆ ಏನಪ್ಪ MTR in a months, number of months in a year. Days ಎಷ್ಟು ಇರ್ತಾರಪ್ಪ ಒಂದು ವರ್ಷ ಒಳಗೆ 365 days. Weeks ಎಷ್ಟ್ರಿಪ್ಪ 52 weeks. ಓಕೆ, ಡೇಸ್ ಎಷ್ಟ್ರಿ 365, weeks ಎಷ್ಟ್ರಿ 52 weeks, months ಎಷ್ಟ್ರಿಪ್ಪ 12 months. ಓಕೆ, ಅವರು ಕೊಡ್ತಾರಿಲ್ಲ ಅಸ್ಯೂಮ್ 360 days 365 days ಇನ್ ಅ ಇಯರ್. 365 ತಗೋಬೇಕು. ಬೈ ಚಾನ್ಸ್ ಅವರು ಅಸ್ಯೂಮ್ 360 days ಇನ್ ಅ ಇಯರ್. ಡೇಸ್ ಅವರು ರೆಡಿಮೇಡ್ ಕೊಟ್ಟಿದ್ರೆ ಅಷ್ಟು ಡೇಸ್ ತಗೋಬೇಕಿಲ್ಲ. ಬೈ ಚಾನ್ಸ್ ಈಗ ನಾ ತಗೋತೀನಿ ನೋಡ್ರಿಪ್ಪ, ಫಸ್ಟ್ ಪ್ರಾಡಕ್ಟ್ ಎಕ್ಸ್ ಅಲ್ಲ, ಪ್ರಾಡಕ್ಟ್ ಎಕ್ಸ್ ಮತ್ತ ಪ್ರಾಡಕ್ಟ್ ವೈ. ಪ್ರಾಡಕ್ಟ್ ಎಕ್ಸ್ ಮತ್ತು ಪ್ರಾಡಕ್ಟ್ ವೈ ನೋಡ್ರಿ, ಈಗ ಬರ್ತೀನಿ ನೋಡ್ರಿ. ಈಗ ಡೇಸ್ ಒಳಗೆ ಕೌಂಟ್ ಮಾಡ್ರಿ ಅಂತ, ಅದಕ್ಕೆ ಏನ್ರಿಪ್ಪ MTR ಇನ್ ಡೇಸ್, ನಂಬರ್ ಆಫ್ ಡೇಸ್ ಇನ್ ಇಯರ್. ಒಂದು ವರ್ಷ ಒಳಗೆ ಡೇಸ್ ಎಷ್ಟ್ರಿಪ್ಪ 365 days. 365 days ಡಿವೈಡೆಡ್ ಬೈ MTR. ಪ್ರಾಡಕ್ಟ್ ಎಕ್ಸ್ MTR ಎಷ್ಟು ಬಂದ್ರಿಪ್ಪ, ಪ್ರಾಡಕ್ಟ್ ಎಕ್ಸ್ MTR ಎಷ್ಟು ಬಂದ್ರಿಪ್ಪ 5.77. ಪ್ರಾಡಕ್ಟ್ Y MTR ಎಷ್ಟು ಬಂತ್ರಿಪ್ಪ 7.33. ಮಾಡ್ರಿ ಎಷ್ಟು ಆನ್ಸರ್, 365 ಡಿವೈಡೆಡ್ ಬೈ 5.77 ಎಷ್ಟು ಬಂತ್ರಿ ಆನ್ಸರ್ ಇದು 63.25. ಆಮೇಲೆ ಅಲ್ಲೇ 365 ಡಿವೈಡೆಡ್ ಬೈ 7.33 ಎಷ್ಟು ಬಂತ್ರಿ ಆನ್ಸರ್ 49.79 ಡೇಸ್. ಇದು ಬಂದ್ ನೋಡ್ರಿಪ್ಪ ಆನ್ಸರ್. ಓಕೆ, ಇದು ಆನ್ಸರ್ ನೋಡ್ರಿ. ಏನೈತ್ರಿಪ್ಪ, ಏನ್ ಡೌಟ್ಸ್ ಐತ್ರಿ? Express it in number of days. Number of days ಅಂದ್ರೆ ಏನಪ್ಪ MTR in a days, number of days in a year divided by MTR. By chance number of days ಬಗ್ಗೆ ಏನು ಕೊಟ್ಟಾನ್ರಿ, ಎಷ್ಟು ಡೇಸ್ ಐತೆ ಅಂತ ಇಲ್ಲೇ ಕೊಟ್ಟಿಲ್ಲ. ಡೇಸ್ ಬಗ್ಗೆ ಏನು ಕೊಟ್ಟಿಲ್ಲ, ಇದು ಡೇಸ್ ಐತೆ ಬಿಡ್ರಿ, ಎಷ್ಟು ಡೇಸ್ ಅಂತ ಕೊಟ್ಟಿಲ್ಲ ಅವರು. ಎಷ್ಟು ಡೇಸ್ ಅಂತ ಕೊಟ್ಟಿಲ್ಲ ಅಂದ್ರೆ ನಾವು ಅಸ್ಯೂಮ್ ಮಾಡ್ಬೇಕು ಒಂದು ವರ್ಷ ಒಳಗೆ ಎಷ್ಟು ಡೇಸ್ ಇರಿಪ್ಪ 365 days. ಆಬ್ವಿಯಸ್ಲಿ 360. ಬೈ ಚಾನ್ಸ್ ಅವ್ರು ಕೊಟ್ಬಿಡ್ತಾರಲ್ಲಿ ಅಸ್ಯೂಮ್, ನೀವು ಅಸ್ಯೂಮ್ ಮಾಡ್ರಿ 360 days ಇನ್ ಅ ಇಯರ್. 365 ಬೇಡ, 360 days ತಗೋರಿ ಅಂತ ಕೊಟ್ಬಿಡ್ತಾರ. ಅವಾಗ ಏನ್ ಮಾಡ್ಬೇಕ್ರಿ, 365 ಬರಂಗಿಲ್ಲ, 360 ತಗೋಬೇಕು. ಯಾಕಂದ್ರೆ ಅವರು ಕೊಟ್ಬಿಡ್ತಾರೆ 360. ಅದಕ್ಕೆ ಏನ್ರಿಪ್ಪ ನಂಬರ್ ಆಫ್ ಡೇಸ್ ಇನ್ ಇಯರ್ 360. ಏನು ಕೊಟ್ಟಿಲ್ಲ ಅಂದ್ರೆ 365. ಬೈ ಚಾನ್ಸ್ ಅವರು ನಂಬರ್ ಆಫ್ ವೀಕ್ಸ್ ಕೊಟ್ಬಿಡ್ತಾರೆ, ವೀಕ್ಸ್ ಅಂದ್ರೆ ವಾರ. MTR in weeks, number of weeks in a year divided by MTR. Number of weeks ಒಂದು ವರ್ಷ ಒಳಗೆ ಎಷ್ಟು ವಾರ ರೀಪ, ಒಂದು ವರ್ಷ ಒಳಗೆ 52 weeks. ಅದಕ್ಕೆ 52. ಬೈ ಚಾನ್ಸ್ ನಂಬರ್ ಆಫ್ ಮಂತ್ಸ್ ಕೊಡ್ತಾರೆ, ಮಂತ್ಸ್ ತಿಂಗಳ. ಅವಾಗ MTR in months is equal to number of months in a year divided by MTR. ಒಂದು ವರ್ಷ ಒಳಗೆ ಎಷ್ಟು ತಿಂಗಳು ಇರಪ್ಪ 12 divided by MTR. ತಿಳಿದ್ರಿ ಹಿಂಗ. ಈಗ ನೋಡ್ರಿಪ್ಪ, ಏನ್ ಡೌಟ್ಸ್ ಐತ್ರಿ, ಏನು ಡೌಟ್ಸ್? ಸಿಂಪಲ್ ಐತಲ್ಲ, ವೆರಿ ಸಿಂಪಲ್ ಐತ್ರಿಪ್ಪ, ವೆರಿ ಸಿಂಪಲ್. ಓಕೆ, ಇಷ್ಟ ಐತೆ ನೋಡ್ರಿಪ್ಪ, ಸಿಂಪಲ್ ಐತಲ್ಲ. गॉट माय पॉइंट. ಈಗ ನಾ ಹಿಂದಿ ಒಳಗೆ एक्सप्लेन ಮಾಡ್ತೀನಿ. यहाँ पे देखो हम लोग कौन सा प्रॉब्लम, एक रेशियो एनालिसिस में हम लोग कौन सा प्रॉब्लम डिस्कस कर रहे हैं अभी. देखो यहाँ पे रेशियो एनालिसिस में हम लोग मटेरियल टर्नओवर रेशियो हम लोग डिस्कस कर रहे हैं. मटेरियल मतलब सेम, इन्वेंट्री मतलब सेम, स्टॉक मतलब सेम.
तीनों का मीनिंग वही, स्टॉक टर्नओवर रेशियो, मटेरियल टर्नओवर रेशियो, इन्वेंट्री टर्नओवर रेशियो, सभी का फार्मूला सेम है। क्या फार्मूला है एमटीआर का? मटेरियल टर्नओवर रेशियो इज इक्वल टू कॉस्ट ऑफ गुड्स सोल्ड डिवाइडेड बाय एवरेज स्टॉक बोल के है। कॉस्ट ऑफ गुड्स सोल्ड मालूम करने के लिए ये फॉर्मेट आता, नहीं तो फॉर्मूले में यूज करो इसको, ओपनिंग देखेंगे बाद में। फॉर्मूला देखो एमटीआर का, एमटीआर इज इक्वल टू कॉस्ट ऑफ गुड्स सोल्ड डिवाइडेड बाय एवरेज स्टॉक बोल के। हमारे को कॉस्ट ऑफ गुड्स सोल्ड होना, तो कॉस्ट ऑफ गुड्स सोल्ड मालूम करने के लिए फॉर्मेट है ओपनिंग स्टॉक प्लस परचेजेस माइनस क्लोजिंग स्टॉक बोल के। नहीं तो फॉर्मूले में अगर आपको लिखना है तो कॉस्ट ऑफ गुड्स सोल्ड इज इक्वल टू ओपनिंग स्टॉक प्लस परचेजेस माइनस क्लोजिंग स्टॉक बोल के, ठीक है। ये फॉर्मेट वो फॉर्मूला, ठीक है। नेक्स्ट है आपका एवरेज स्टॉक। एवरेज स्टॉक तुम लोग कैसे मालूम करते हैं? एवरेज स्टॉक इज इक्वल टू ओपनिंग स्टॉक प्लस क्लोजिंग स्टॉक डिवाइडेड बाय 2 बोल के फॉर्मूला है, ठीक है। सिंपल, ये है आपका 5 मार्क्स का क्वेश्चन। इसके बेस के ऊपर आपको 5 मार्क्स के लिए क्वेश्चन पूछ सकता। क्वेश्चन नंबर 5 मार्क्स। कैलकुलेट मटेरियल टर्नओवर रेशियो मालूम करो, एमटीआर मालूम करो, एंड एक्सप्रेस इट इन नंबर ऑफ डेज में शो करो बोल के। पर्टिकुलर प्रोडक्ट एक्सेप्ट और प्रोडक्ट वाई दिया आपको, ठीक है। स्टॉक ऑन 1/4/2024, ये वाला 1/4 बोल के दिया, तो कौन सा स्टॉक है? ओपनिंग स्टॉक। उसके बाद में परचेजेस है, उसके बाद में स्टॉक ऑन 31/3/25 मतलब क्लोजिंग स्टॉक है ये। तो मटेरियल टर्नओवर रेशियो लिख लो यहाँ पे, कैलकुलेशन ऑफ मटेरियल टर्नओवर रेशियो एमटीआर, प्रोडक्ट एक्स प्रोडक्ट वाई। तो फॉर्मूला लिखो, एमटीआर इज इक्वल टू कॉस्ट ऑफ गुड्स सोल्ड डिवाइडेड बाय एवरेज स्टॉक। अब हमारे को कॉस्ट ऑफ गुड्स सोल्ड चाहिए, कॉस्ट ऑफ गुड्स सोल्ड, यहाँ पे प्रोडक्ट एक्स कॉलम प्रोडक्ट वाई कॉलम, ओपनिंग स्टॉक प्लस परचेजेस माइनस क्लोजिंग स्टॉक, कॉस्ट ऑफ गुड्स सोल्ड आपको मिलता। ओपनिंग स्टॉक डेट कौन सी है इसकी? 1/4/24 की है, लिख लो 1,20,000। उसके बाद में प्लस परचेजेस कितना है? 5 लाख 6 लाख, 5 लाख 6 लाख, दोनों को ऐड करो, यहाँ पे 6 लाख, इसका 7,20,000 लेस क्लोजिंग स्टॉक। क्लोजिंग स्टॉक डेट कौन सी है? 31/3/25, लिख लो यहाँ पे 80,000 60,000, 6 लाख माइनस 80,000 5,20,000। उसके बाद में 7,20,000 माइनस 60,000 बचा कितना? 6,60,000। ये आपका कॉस्ट ऑफ गुड्स सोल्ड। कॉस्ट ऑफ गुड्स सोल्ड के प्लेस पे प्रोडक्ट एक्स कॉलम के अंदर 5,20,000, प्रोडक्ट वाई कॉलम के अंदर 6,60,000 डिवाइडेड बाय बचा क्या? अभी एवरेज स्टॉक मालूम करेंगे। अभी एवरेज स्टॉक का फॉर्मूला क्या है? ओपनिंग स्टॉक प्लस क्लोजिंग स्टॉक डिवाइडेड बाय 2 बोल के। प्रोडक्ट एक्स कॉलम प्रोडक्ट वाई कॉलम, ओपनिंग स्टॉक प्लस क्लोजिंग स्टॉक। ये प्रोडक्ट एक्स कॉलम के ऊपर फोकस करो बस सिर्फ। ओपनिंग स्टॉक 1 लाख, क्लोजिंग स्टॉक 80,000, 1 लाख प्लस 80,000 डिवाइड बाय 2 कितना आता है? 1,80,000 डिवाइड बाय 2 90,000 आता है, ठीक है। अब प्रोडक्ट वाई के अंदर देखेंगे, प्रोडक्ट वाई कॉलम, ओपनिंग स्टॉक 1,20,000, क्लोजिंग स्टॉक 60,000, 1,20,000 प्लस 60,000 है डिवाइड बाय 2 कितना था? 1,80,000 प्लस 1,80,000 डिवाइड बाय 2 कितना था आपका? 90,000। दोनों सेम आना, बल्कि कुछ भी रूल्स नहीं है, ये अमाउंट अलग अलग भी आ सकते हैं, ठीक है। यहाँ तक हुआ। एवरेज स्टॉक आपको मिला, यहाँ पे एवरेज स्टॉक के प्लेस पे 90,000 एक्स का, वाई का भी 90,000 है, ओके। 5,20,000 डिवाइड बाय 90,000 कितना होता है आपका? 5.77 टाइम्स। प्रोडक्ट वाई के अंदर है 6,60,000 डिवाइड बाय 90,000 आपका 7.33 टाइम्स। मैं बाजू में टाइम्स बोल के क्यों लिखूंगा? डेटर्स टर्नओवर रेशियो, क्रेडिटर्स टर्नओवर रेशियो, मटेरियल टर्नओवर रेशियो, सेंटर में यहाँ पे वर्ड है वो टर्नओवर बोल के। टर्नओवर का मतलब है सेल्स। सेल्स को हम लोग टाइम्स में शो करते हैं, किसमें? टाइम्स में, टाइम्स बोल के आना वहां पे, ठीक है। ये तो हमारा मटेरियल टर्नओवर रेशियो हो गया। अब इन्हें क्या पूछ रहा आगे? एक्सप्रेस, शो करो इट इन नंबर ऑफ डेज में शो करो। नंबर ऑफ डेज, डेज मतलब है एक साल में कितने डेज रहते हैं? 365 डेज रहते हैं। वीक्स बोले तो एक साल में कितने हफ्ते रहते हैं? वीक्स 52 वीक्स रहते हैं। मंथ्स बोला एक साल में कितने मंथ्स रहते हैं? 12 मंथ्स रहते हैं, ठीक है, ओके। उसको शो करना भी। MTR इन डेज, डेज पूछा तो डेज में, वीक्स पूछा तो वीक्स में, मंथ्स पूछा तो मंथ्स में। MTR इन डेज, MTR इन वीक्स, MTR इन मंथ्स, ठीक है। अब डेज पूछा तो डेज में। नंबर ऑफ डेज इन अ ईयर, डेज पूछा तो डेज कितने हैं बोल के। वीक्स पूछा तो वीक्स कितने हैं एक ईयर में। अगर मंथ्स पूछा तो मंथ्स कितने हैं एक ईयर में, ठीक है। अब डेज पूछा तो नंबर ऑफ डेज इन अ ईयर डिवाइड बाय MTR, प्रोडक्ट एक्स कॉलम प्रोडक्ट वाई कॉलम। कुछ भी डेज के बारे में कुछ भी दिया नहीं, कितने डेज है बोल के यहाँ पे दिया, कुछ भी डेज है नहीं दिया, तो हमें ऑब्वियसली हमारे कितने रहते हैं? जनरली एक ईयर में कितने डेज रहते हैं आपको? 365 डेज। इसलिए नंबर ऑफ डेज इन अ ईयर 365 डिवाइडेड बाय MTR एक्स का कितना है? MTR 5.77, वाई का MTR कितना है? 7.33। इसको सॉल्व करो 63.25, इसको सॉल्व करो कितना था? 49.79 डेज, ठीक है। अगर उन्हें वीक्स में पूछा तो नंबर ऑफ वीक्स इन अ ईयर कितने वीक्स रहते हैं? 12 वीक्स, कितने? 52। अगर उन्हें मंथ्स में पूछा तो
12 12। हाँ देखो पूरा क्वेश्चन देखे तुम्हारे को लास्ट में एक सेंटेंस देता हूँ, अज्यूम 360 डेज इन अ ईयर, एक्चुअली रहते कितने डेज है 365, बट बाय चांस अगर वो क्वेश्चन में दिया आपको कितने लो करके 360 डेज लो बोल के 360, जो जितना डेज देता देखो ने तब तुम लोग 360 बोल के देना, तब खुद से लेने मत जाना, क्यों ऑलरेडी उन्हें दिया क्वेश्चन के अंदर कितने लो बोल के 360 लो बोल के। अगर 360 लो बोल के नहीं दिया सेंटेंस तो तुम लोग कितना लेना, ऑब्वियसली तुम्हारा नॉर्मल है 365। ये है आपका ओवरऑल मटेरियल टर्नओवर रेशियो का प्रॉब्लम फॉर 5 मार्क्स। ओके, होप यू अंडरस्टूड। So please take the screenshot. We will see some further problems. Okay, thank you all of you.